ಎ.ಎನ್.ಎಂ.ಆರ್ ನ್ಯೂಸ್ಗೆ ಸ್ವಾಗತ. ಬಟ್ಲಹಳ್ಳಿ PSI ರವರನ್ನು ಸನ್ಮಾನಿಸಿದ APMC ವರ್ತಕ MMS ಶ್ರೀನಿವಾಸ್. ಚಿಂತಾಮಣಿ ಉಪವಿಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲವು ಠಾಣೆಗಳು ಸೇರಿದಂತೆ ಚಿಂತಾಮಣಿ ನಗರ, ಗ್ರಾಮಾಂತರ, ಕೆಂಚಾಲಹಳ್ಳಿ, ಹಾಲಿ ಬಟ್ಲಹಳ್ಳಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ PSI ನಾರಾಯಣಸ್ವಾಮಿ ರವರು ಮಾರ್ಚ್ 31ರಂದು ನಿವೃತ್ತಿಯಾಗುತ್ತಿರುವ ಅವರನ್ನು ಇಲ್ಲಿನ APMC ಮಾರುಕಟ್ಟೆಯ ವರ್ತಕ ಹಾಗೂ ಮಾಜಿ APMC ನಿರ್ದೇಶಕ MMS ಶ್ರೀನಿವಾಸ್ ರವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ, ವಕೀಲರಾದ ಚಂದ್ರಶೇಖರ್, ಮಾಜಿ APMC ನಿರ್ದೇಶಕ ಚಲನ್ನ, APMC ಮಾರುಕಟ್ಟೆಯ ವರ್ತಕರಾದ ರಾಜು, ಶಿಡ್ಲಘಟ್ಟದ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಹಾಗೂ ವರ್ತಕ ಮೌಲಾ, MPL ವೆಂಕಟೇಶ್, ಸತ್ತಿ, ಆನಂದ್, ನಂದೀಶ್, ಮಂಜು, ಅಜ್ಮತ್, ಅಮ್ಜದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವ್ರದ್ದು ರಿಟೈರ್ಮೆಂಟ್ ಆಗ್ತಾ ಇದೆ. ಇವರು ಸುದೀರ್ಘವಾಗಿ ಪೊಲೀಸ್ ಇಲಾಖೆಯಲ್ಲಿ 40 ವರ್ಷ ಕೆಲಸವನ್ನು ಮಾಡಿ ಎಲ್ಲೂ ಕಪ್ಪು ಚುಕ್ಕಿ ಇಲ್ಲದೆ ತನ್ನ ಕರ್ತವ್ಯವನ್ನು ಸುಸೂತ್ರವಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ಯಾರೂ ಇಂತಹ ಕೆಲಸವನ್ನು ಮಾಡಿ ಕಪ್ಪು ಚುಕ್ಕಿ ಇಲ್ಲದೆ ಬರೋದು ಅಪರೂಪ. ಇಂತಹ ಮಹಾನ್ ವ್ಯಕ್ತಿಗಳು ಸಮಾಜದಲ್ಲಿ ದೊರೆಯೋದು ಕಷ್ಟ. ಆದರೂ ಸಹ ಇವರು ತನ್ನ ಕರ್ತವ್ಯವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬಂದಿದ್ದಕ್ಕೆ ಜನತೆಯ ಪರವಾಗಿ ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಇವರು ನಮ್ಮ ಸ್ನೇಹಿತರಾಗಿದ್ದು ಇಲ್ಲೂ ಅನೇಕ ಕಡೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಬಟ್ಲಪಲ್ಲಿ ಆಗಿರ್ಬೋದು, ಕೆಂಚಾಲಹಳ್ಳಿಯಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ತನ್ನ ಜನಕ್ಕೆ ಒಮ್ಮತದಿಂದ ಅಲ್ಲಿದ್ದ ಜನರ ವಿಶ್ವಾಸ ಗಳಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ನಾಳೆ ಇವರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಆ ರಿಟೈರ್ಮೆಂಟ್ ಆಗ್ತಾ ಇರೋದ್ರಿಂದ ದೇವರು ಅವರಿಗೆ ಒಂದು ಇದು ಕೊಟ್ಟು ಅದನ್ನು ಭರಿಸಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದೆ.